ನಾ ಇವತ್ತು ನಿಮ್ಗೆ ಸೆಂಟೆನ್ಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರೊಳಗೆ ಸೆಂಟೆನ್ಸ್ನ ಹೆಂಗೆ ಫಾರ್ಮ್ ಮಾಡಬೇಕು, ಕ್ಲಾಸಸ್ ಅಂದ್ರೆ ಏನ, ಕ್ಲಾಸಸ್ದಾಗ ಎಷ್ಟು ಟೈಪ್ಸ್ ಅದಾವು, ಆಮೇಲೆ ಸೆಂಟೆನ್ಸ್ದಾಗ ಎಷ್ಟು ಟೈಪ್ಸ್ ಅದಾವು, ಫೈನೈಟ್ ವರ್ಬ್ ಅಂದ್ರೆ ಏನ, ಇನ್ಫೈನೈಟ್ ವರ್ಬ್ ಅಂದ್ರೆ ಏನ, ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂದ್ರೆ ಯಾವ, ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂದ್ರೆ ಯಾವ, ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂದ್ರೆ ಏನ, ಕೋಆರ್ಡಿನೇಟಿಂಗ್ ಕ್ಲಾಸ್ ಅಂದ್ರೆ ಏನ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟಿಗೆ ಸೆಂಟೆನ್ಸ್ನ ಹೆಂಗೆ ಫಾರ್ಮ್ ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್, a sentence requires at least a verb and a subject. ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಒನ್ ವರ್ಬ್ ಇರಬೇಕು ಆರ್ ಒನ್ ಸಬ್ಜೆಕ್ಟ್ ಇರಬೇಕು. ಅಟ್ ಲೀಸ್ಟ್ ಇಷ್ಟೇ, ಇದಕ್ಕಿಂತ ಜಾಸ್ತಿನೂ ಇರ್ಬೋದು, ಅದನ್ನ ಅಟ್ ಲೀಸ್ಟ್ ಮಾತಾಡತ್ತೀನಿ. ಫಸ್ಟ್ ಎಕ್ಸಾಂಪಲ್, ರವಿ ಸಿಂಗ್ಸ್. ರವಿ ಸಿಂಗ್ಸ್. ರವಿ ಇಸ್ ಅ ಸಬ್ಜೆಕ್ಟ್. ಸಿಂಗ್ಸ್ ಇಸ್ ಅ ವರ್ಬ್. ಸಬ್ಜೆಕ್ಟ್ ಏನ್ ಮಾಡ್ತೈತಿ ಸೆಂಟೆನ್ಸ್ ಒಳಗ? ಸಬ್ಜೆಕ್ಟ್ ಇಸ್ ಅ ವರ್ಡ್ ವಿಚ್ ಪರ್ಫಾರ್ಮ್ಸ್ ದಿ ಆಕ್ಷನ್. ಅಂದ್ರ ಇದು ಕೆಲಸ ಮಾಡ್ತೈತಿ, ಸಬ್ಜೆಕ್ಟ್ ಕೆಲಸ ಮಾಡ್ತೈತಿ. ಸಬ್ಜೆಕ್ಟ್ ಇಸ್ ಅ ವರ್ಡ್ ವಿಚ್ ಪರ್ಫಾರ್ಮ್ಸ್ ದಿ ಆಕ್ಷನ್. ಆಮೇಲೆ ವರ್ಬ್ ಇಸ್ ಅ ಆಕ್ಷನ್. ಇಲ್ಲಿ ಮುಂದೆ ಆಬ್ಜೆಕ್ಟ್ ಬರ್ತೈತಿ. ಆಬ್ಜೆಕ್ಟ್ ಇದ್ದಿದ್ದು ನಾ ಕೆಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸಬ್ಜೆಕ್ಟ್ ಜಾಗದಾಗ ಏನೇನ್ ಬರ್ತೈತಿ? ಸಬ್ಜೆಕ್ಟ್ ಜಾಗದಾಗ ನೌನ್ ಬರ್ಬೋದು ಆರ್ ಪ್ರನೌನ್ ಬರ್ಬೋದು. What is noun? Noun is a name of person, place, things, animals, etc. What is pronoun? Pronoun is a word which replaces the noun. ಅಂದ್ರೆ ನೌನ್ನ ಬದಲಾಗಿ ಯೂಸ್ ಮಾಡ್ತಾರು. ಫಾರ್ ಎಕ್ಸಾಂಪಲ್, ರವಿ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ ಬಟ್ ಹಿ ಡಿಡ್ ನಾಟ್ ಅಟೆಂಡ್ ದಿ ಕ್ಲಾಸಸ್. ಈಗ ಫಸ್ಟಿಗಿನ ರವಿ ವೆಂಟ್ ಟು ದಿ ಸ್ಕೂಲ್ ಬಟ್ ಹಿ ಡಿಡ್ ನಾಟ್ ಅಟೆಂಡ್ ದಿ ಕ್ಲಾಸಸ್ ಅಂತ ಹೇಳೀನಿ. ಫಸ್ಟಿಗೆ ರವಿ ಅಂತ ಯೂಸ್ ಮಾಡೀನಿ, ಸೆಕೆಂಡ್ ಹೋಗಿ ಹಿ ಡಿಡ್ ನಾಟ್ ಅಟೆಂಡ್ ದಿ ಕ್ಲಾಸಸ್ ಅಂತ ಹೇಳೀನಿ. ಫಸ್ಟ್ ಟೈಮ್ ನಾವು ಯೂಸ್ ಮಾಡುವಾಗ ರವಿ ಅನ್ನೋದ ನೌನ್ ಆಗಿ ಯೂಸ್ ಮಾಡ್ಕೋತೀವಿ. ಮುಂದೆ ಯೂಸ್ ಮಾಡುವಾಗ ಏನ್ ಮಾಡ್ತೀವಿ? ಪ್ರನೌನ್ ಆಗಿ ಬದಲಾಯಿಸ್ತೀವಿ. ರವಿ ಇದ್ದಿದ್ದನ್ನ ಹಿ ಡಿಡ್ ನಾಟ್ ಅಟೆಂಡ್ ದಿ ಕ್ಲಾಸಸ್ ಅಂತೇಳಿ ಯೂಸ್ ಮಾಡ್ಕೋತೀವಿ. ಸೊ ದ್ಯಾಟ್ ವಿ ಡೋಂಟ್ ವಾಂಟ್ ಟು ರಿಪೀಟ್ ದಿ ಐಡಿಯಾ ಅಗೇನ್ ಅಂಡ್ ಅಗೇನ್. ವಾಪಸ್ ನಾವು ಅದ ರವಿ ಅಂತೇಳಿ ಯೂಸ್ ಮಾಡೋ ಬದಲ ಅಲ್ಲಿ ಪ್ರನೌನ್ನ ಯೂಸ್ ಮಾಡ್ಕೋತೀವಿ. ಇನ್ನೊಂದು ಎಕ್ಸಾಂಪಲ್, ಐ ಆಮ್ ಸಿಂಗಿಂಗ್. ಹಿಯರ್ ಐ ಇಸ್ ಅ ಸಬ್ಜೆಕ್ಟ್, ಆಮ್ is a helping verb, singing is a main verb. ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಒಂದು ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ನಡೀತೈತಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಐತಿ, ಮೇನ್ ವರ್ಬ್ ಐತಿ. ದಿಸ್ ಈಸ್ ಆಲ್ಸೋ ಸೆಂಟೆನ್ಸ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಐತಿ ನೋಡ್ರಿ. ಸ್ಟಾಪ್, ಶಟ್ ಅಪ್ ಅಂತ ಐತಿ. ಸ್ಟಾಪ್ ಅನ್ನೋದ್ರಾಗ ವರ್ಬ್ ಅಷ್ಟೇ ಐತಿ, ಸಬ್ಜೆಕ್ಟ್ ಇಲ್ಲ. ಆದ್ರೂ ದಿಸ್ ಈಸ್ ಕಾಲ್ಡ್ ಅ ಸೆಂಟೆನ್ಸ್. ಶಟ್ ಅಪ್ ಅನ್ನೋದ್ರಾಗ ವರ್ಬ್ ಐತಿ, ಸಬ್ಜೆಕ್ಟ್ ಇಲ್ಲ, ಆದ್ರೂ ಸೆಂಟೆನ್ಸ್. ಯಾಕಂದ್ರ ಸ್ಟಾಪ್ ಅನ್ನೋದ ಇಂಪೆರೇಟಿವ್ ಸೆಂಟೆನ್ಸ್. ಈಗ ಸ್ಟಾಪ್ ಅಂತ ಹೇಳಿ ಯಾರು ಹೇಳ್ತೀರಿ? ಮುಂದೆ ಯಾರೇ ಒಬ್ಬ ಅಪೋಸಿಟ್ ಪರ್ಸನ್ ಇದ್ದಾಗ ಹೇಳ್ತೀರಿ. ಅಂದ್ರೆ ಯು ಸ್ಟಾಪ್ ಅಂದಂಗ, ಅದು ಇಂಡೈರೆಕ್ಟ್ಲಿ ಯು ಸ್ಟಾಪ್ ಅಂದಂಗ. ಅಂದ್ರೆ ಇಲ್ಲಿ ಯು ಅನ್ನೋದ ಹಿಡನ್ ಸಬ್ಜೆಕ್ಟ್ ಇರ್ತೈತಿ. ಅದ್ರ ಸಲುವಾಗಿ ಇದನ್ನ ನಾವು ಸೆಂಟೆನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಶಟ್ ಅಪ್ ಅನ್ನೋದು ಸೆಂಟೆನ್ಸ್, ಎದಕ್ಕಂದ್ರ ಹಿಡನ್ ಸಬ್ಜೆಕ್ಟ್ ಇರ್ತೈತಿ. ಇನ್ನೊಂದು ಎಕ್ಸಾಂಪಲ್, ಮೈ ಫ್ರೆಂಡ್ ಲೆಂಡ್ಸ್ ಮೀ ಹಿಸ್ ಬುಕ್. ಇಲ್ಲಿ ಮೈ ಫ್ರೆಂಡ್ ಅನ್ನೋದ ಸಬ್ಜೆಕ್ಟ್, ಲೆಂಡ್ಸ್ ಅನ್ನೋದ ವರ್ಬ್, ಮೀ ಇಸ್ ಆಬ್ಜೆಕ್ಟ್, ಹಿಸ್ ಬುಕ್ ಇಸ್ ಆಲ್ಸೋ ಆಬ್ಜೆಕ್ಟ್. ಮೈ ಫ್ರೆಂಡ್ ಅನ್ನೋ ಸಬ್ಜೆಕ್ಟ್, ಲೆಂಡ್ಸ್ ಅನ್ನೋದು ವರ್ಬ್, ಇವೆರಡು ಆಬ್ಜೆಕ್ಟ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಈಗ ಆಬ್ಜೆಕ್ಟ್ ಬಗ್ಗೆ ಹೇಳ್ತೀನಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಆಬ್ಜೆಕ್ಟ್. ಒನ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್, ಅನದರ್ ಒನ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್, ಹಿಸ್ ಬುಕ್ ಅನ್ನೋದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್, ಮೀ ಅನ್ನೋದು ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್. ಅದ್ರ ಡಿಫ್ರೆನ್ಸ್ ಏನ್ ಹೇಳ್ತೀನಿ ನೋಡಿ. ಹೇಗೆ ಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರ ಆನ್ ವಿಚ್ ದ ಆಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ಅಂದ್ರ ಕೆಲಸ ಯಾವ್ದ್ರ ಮ್ಯಾಗ ನಡೀತಿರ್ತೈತ್ಲ ಅದ ಡೈರೆಕ್ಟ್ ಆಬ್ಜೆಕ್ಟ್. ಮೀ ಇಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರ ಹೂ ಇಸ್ ರಿಸೀವಿಂಗ್ ದಟ್ ಆಕ್ಷನ್. ಮೀ ಅಂದ್ರ ಆ ಬುಕ್ ನಾ ಇಸ್ಕೊಳತ್ತೇನಿಲ್ಲ, ಅದಕ್ಕೆ ಮೀ ಇಸ್ ಅ ಇಂಡೈರೆಕ್ಟ್ ಆಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅ ಸಿಂಗುಲರ್ ಸಬ್ಜೆಕ್ಟ್ ರಿಕ್ವೈರ್ಸ್ ಅ ಸಿಂಗುಲರ್ ವರ್ಬ್. ಸಬ್ಜೆಕ್ಟ್ದಾಗ ಸಿಂಗುಲರ್ ನೌನ್ ಆರ್ ಪ್ಲೂರಲ್ ನೌನ್ ಇತ್ತಂದ್ರೆ ನಾವು ವರ್ಬ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದಿಲ್ಲ.
ಸಬ್ಜೆಕ್ಟ್ದಾಗ ಸಿಂಗ್ಯುಲರ್ ನೌನ್ ಇತ್ತಂದ್ರೆ ವರ್ಬ್ನು ಸಿಂಗ್ಯುಲರ್ ಇರಬೇಕು. ಸಬ್ಜೆಕ್ಟ್ದಾಗ ಪ್ಲೂರಲ್ ನೌನ್ ಇತ್ತು ಆರ್ ಪ್ಲೂರಲ್ ಪ್ರನೌನ್ ಇತ್ತು ಅಂದ್ರೆ ವರ್ಬ್ನು ಪ್ಲೂರಲ್ ಇರಬೇಕು. ಫಾರ್ ಎಕ್ಸಾಂಪಲ್, ದ ಡಾಗ್ ಡ್ರಿಂಕ್ಸ್ ಅಂದ್ರೆ ಇಲ್ಲಿ ದ ಡಾಗ್ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್, ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಡ್ರಿಂಕ್ಸ್ ಅನ್ನೋದು ವರ್ಬ್. ಇಲ್ಲಿ ದ ಡಾಗ್ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್, ಡ್ರಿಂಕ್ಸ್ ಅನ್ನೋದು ಸಿಂಗ್ಯುಲರ್ ವರ್ಬ್. ಇಲ್ಲಿ ರೂಲ್ಸ್ಗಳು ಹೆಂಗದಾವ ಅಂದ್ರೆ ಸಬ್ಜೆಕ್ಟ್ ನೌನ್ಸ್ ರೂಲ್ಸ್ ಏನ ಅದ್ರ ಅಪೋಸಿಟ್ ವರ್ಬ್ ರೂಲ್ಸ್ ಅದಾವ. ಇಲ್ಲಿ ಎಸ್ ಹಚ್ಚೋದ್ರಿಂದ ವರ್ಬ್ಗಳು ಸಿಂಗ್ಯುಲರ್ ಆಗ್ತಾವ, ಆದ್ರೆ ಇಲ್ಲಿ ನೌನ್ ಒಳಗ ಪ್ಲೂರಲ್ ಆಗ್ತಾವ ಎಸ್ ಹಚ್ಚೋದ್ರಿಂದ. ಸೆಕೆಂಡ್ ಎಕ್ಸಾಂಪಲ್, ದ ಡಾಗ್ಸ್ ಡ್ರಿಂಕ್, ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಐತಿ, ಡ್ರಿಂಕ್ ಅನ್ನೋದ ಪ್ಲೂರಲ್ ವರ್ಬ್ ಐತಿ. ಇಷ್ಟ. ದ ಡಾಗ್ಸ್ ಅಂದ್ರೆ ಡಾಗ್ಸ್ ಅನ್ನೋದೇನ ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ನೌನ್. ಡ್ರಿಂಕ್ ಅನ್ನೋದ ಪ್ಲೂರಲ್ ವರ್ಬ್. ನಿಮಗೆ ಕ್ಲಾಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕ್ಲಾಸ್ ಅಂದ್ರೆ ಏನು? ಕ್ಲಾಸಸ್ a group of words that forms a part of sentence and has a subject and a verb. ಕ್ಲಾಸ್ ಅಂದ್ರೆ ಅದ್ರಾಗ ಒಂದು ಸಬ್ಜೆಕ್ಟ್ ಇರ್ತೈತಿ, ಒಂದು ವರ್ಬ್ ಇರ್ತೈತಿ. ಅದ ಪಾರ್ಟ್ ಆಫ್ ಸೆಂಟೆನ್ಸ್ನೂ ಆಗಿರ್ಬೋದು ಅಥವಾ ಅದರ್ ಸೆಂಟೆನ್ಸ್ನೂ ಆಗಿರ್ಬೋದು. ಅಂದ್ರೆ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಅಷ್ಟೇ ಇದ್ರು ಅದು ಸೆಂಟೆನ್ಸ್ ಅಂತ ಹೇಳಿನ ನಿಮಗೆ. ಅದು ಒಂದೇ ಇದ್ರೂ ಒಂದು ಕ್ಲಾಸ್ ಇದ್ರೆ ಅದು ಸೆಂಟೆನ್ಸ್ ಅಂತ ಕರ್ಸ್ಕೋಬಹುದು, ಅಥವಾ ಅದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ಕ್ಲಾಸಸ್ಗಳು ಸೇರಿಸಿ ಒಂದು ಸೆಂಟೆನ್ಸ್ ಆಗ್ಬೋದು. ಇಲ್ಲಿ ಕ್ಲಾಸ್ ಅಂದ್ರೆ ಒಂದು ಸಬ್ಜೆಕ್ಟ್ ಒಂದು ವರ್ಬ್. ಈಗ ಕ್ಲಾಸಸ್ಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡು. ಹಿ ಲೈಕ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಹಿ ಲೈಕ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಹಿ ಅನ್ನೋದು ಇಲ್ಲಿ ಸಬ್ಜೆಕ್ಟ್, ಲೈಕ್ಸ್ ಅನ್ನೋದು ವರ್ಬ್, ರೀಡಿಂಗ್ ರೈಟಿಂಗ್ ಇದ್ರ ಬಗ್ಗೆ ಹೇಳ್ತೀನಿ ನೋಡು. ಕ್ಲಾಸ್ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಕ್ಲಾಸ್ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ. ಆ ವರ್ಬ ಶುಡ್ ಬಿ ಫೈನೈಟ್ ವರ್ಬ್. ವರ್ಬ್ದಾಗ ಭಾಳ ಟೈಪ್ಸ್ ಅದಾವು. ನಾ ಕ್ಲಾಸ್ ಅಂದ್ರೆ ಸಬ್ಜೆಕ್ಟ ವರ್ಬ ಹೇಳತ್ತಾನೆ. ಆ ಒನ್ ವರ್ಬ್ ಏನಿರ್ತೈತಿಲ್ಲ ಕ್ಲಾಸ್ದಾಗ, ಒನ್ ವರ್ಬ್ ಶುಡ್ ಬಿ ಫೈನೈಟ್ ವರ್ಬ್. ಅಂದ್ರೆ ಫೈನೈಟ್ ವರ್ಬ್ ಅಂದ್ರೆ ಈಗ ವರ್ಬ್ ಶುಡ್ ಬಿ ಅಗ್ರೀಸ್ ವಿತ್ ಸಬ್ಜೆಕ್ಟ್. ಆ ವರ್ಬ್ ಏನಿರ್ತೈತಿ ಅಗ್ರೀಸ್ ವಿತ್ ಸಬ್ಜೆಕ್ಟ್. ಅಂದ್ರೆ ಸಬ್ಜೆಕ್ಟ್ ಪ್ಲೂರಲ್ ಆಗಿತ್ತಂದ್ರೆ ವರ್ಬ್ನು ಪ್ಲೂರಲ್ ಇರಬೇಕು. ಆಮೇಲೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇತ್ತಂದ್ರೆ ವರ್ಬ್ನು ಸಿಂಗ್ಯುಲರ್ ಆಗಿರ್ಬೇಕು. ಅವಾಗ ಅದು ಅಗ್ರಿ ಆಗ್ತೈತಿ, ಸಬ್ಜೆಕ್ಟ್ ಜೊತೆ ಅಗ್ರಿ ಆಗ್ತೈತಿ. ಈಗ ಅದೇನಾದ್ರೆ ಅಗ್ರಿ ಆಗಲಿಲ್ಲ, ಸಬ್ಜೆಕ್ಟ್ ಜೊತೆ ಅಗ್ರಿ ಆಗಲಿಲ್ಲ ಅಂತಂದ್ರೆ ಆ ವರ್ಬ್ ಸಬ್ಜೆಕ್ಟ್ ಜೊತೆ ಅಗ್ರಿ ಆಗಲಿಲ್ಲ ಅಂದ್ರೆ ಅದು ನಾನ್ ಫೈನೈಟ್ ವರ್ಬ್. ಎಕ್ಸಾಂಪಲ್, ಹಿ ಲೈಕ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಹಿ ಅನ್ನೋದ ಸಬ್ಜೆಕ್ಟ್ ಐತಿ, ಲೈಕ್ಸ್ ಅನ್ನೋದ ವರ್ಬ್ ಐತಿ. ರೀಡಿಂಗ್ ಆ್ಯಂಡ್ ರೈಟಿಂಗ್, ಹಿ ಲೈಕ್ಸ್ ಇದು ವರ್ಬ್, ಇದು ಫೈನೈಟ್ ವರ್ಬ್. ಯಾಕಂದ್ರೆ this is agreeing with subject. He likes, he is also singular, likes ಇದೊಂದು ವರ್ಬ, this is also singular. Reading and writing, ಇಲ್ಲಿ reading and writing. Reading, he reading ಅಂದ್ರೆ ಕರೆಕ್ಟ್ ಆಗ್ತೈತೆ? ಇಲ್ಲ. he is reading ಅಂದ್ರೆ ಕರೆಕ್ಟ್ ಆಗ್ತೈತಿ. ಅಂದ್ರೆ this verb is not agreeing with subject, ಅದಕ್ಕೆ ಇದು ನಾನ್ ಫೈನೈಟ್ ವರ್ಬ್. ರೈಟಿಂಗ್, ಹಿ ರೈಟಿಂಗ್ ಅಂದ್ರೆ ಸರಿ, ಹಿ ಈಸ್ ರೈಟಿಂಗ್ ಅಂತ ಆಗ್ಬೇಕು. ಅದಕ್ಕೆ ರೈಟಿಂಗ್ ಇಸ್ ಆಲ್ಸೋ ನಾಟ್ ಅಗ್ರಿಂಗ್ ವಿತ್ ಸಬ್ಜೆಕ್ಟ್. ಅದಕ್ಕೆ ಇವೆರಡು ನಾನ್ ಫೈನೈಟ್ ವರ್ಬ್ ಅಂತ ಹೇಳಿ ಅನ್ಸ್ಕೋತಾವು. ಈಗ ಇದು ನಾನ್ ಫೈನೈಟ್ ವರ್ಬ್ ಅಂತ ಹೇಳಿ ಇವ ರೀಡಿಂಗ್ ರೈಟಿಂಗ್ ಆಕ್ಚುಲಿ ನೌನ್ಸ್. ಇವ ING ಫಾರ್ಮ್ ಆಫ್ ನೌನ್ಸ್. ಇದು ನಾವು ಆಬ್ಜೆಕ್ಟ್ ಪ್ಲೇಸ್ದಾಗ ಇರೋದ್ರಿಂದ ಅವ ನೌನ್ ಆಗಿ ಆಕ್ಟ್ ಆಗತ್ತವ. ಇದ್ರದ್ದು ರೀಡಿಂಗ್ ರೈಟಿಂಗ್ ನೀವು ಕೇಳ್ತೀರಿ, ಇವು ವರ್ಬ್ ಆಗ್ಬೋದಲ್ಲ, ವರ್ಬ್ ಅದಾವಲ್ಲ ಇವ ರೀಡಿಂಗ್ ರೈಟಿಂಗ್. ನೀವು ಸೆಂಟೆನ್ಸ್ದಾಗ ಒಂದು ವರ್ಬ್ನ ಓದಿ ಯಾವ ಜಾಗದಾಗ ಹಾಕ್ತೀರಿ ಅನ್ನೋದ್ರ ಮ್ಯಾಗ ಅದು ವರ್ಬ್ ನೌನು ಅಂತೇಳಿ ನಮ್ಗೆ ಡಿಫೈನ್ ಮಾಡಕ್ಕೆ ಬರ್ತೈತಿ. ಈಗ ಹಿ ಈಸ್ ರೀಡಿಂಗ್ ಅಂದ್ರೆ ರೀಡಿಂಗ್ ಈಸ್ ಅಲ್ಲಿ ವರ್ಬ್, ಆ ಜಾಗದಾಗ ಅಲ್ಲಿ ವರ್ಬ್ ಆಗಿ ಆಕ್ಟ್ ಆಗ್ತೈತೆ ಅದು. ಇದನ್ನ ತಂದಿಲ್ಲ ಆಬ್ಜೆಕ್ಟ್ ಜಾಗದಾಗ ಹಾಕ್ಯಾರ, ಹಿ ಲೈಕ್ಸ್ ರೀಡಿಂಗ್ ಅಂದ್ರೆ ಇಲ್ಲಿ ನೌನ್ ಆಗಿ ಆಕ್ಟ್ ಆಗತ್ತದ ಅದು. ಈಗ ವರ್ಬ್ಸ್ದಾಗ ಭಾಳ ಟೈಪ್ಸ್ ಅದಾವು, ಅವೆಲ್ಲ ವರ್ಬ್ಸ್ ಹೇಳುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕ್ಲಾಸಸ್ದಾಗ 2 ಟೈಪ್ಸ್, ಇಂಡಿಪೆಂಡೆಂಟ್ ಕ್ಲಾಸ್, ಡಿಪೆಂಡೆಂಟ್ ಕ್ಲಾಸ್. ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಕ್ಲಾಸ್ ದಟ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ಆಸ್ ಅ ಸೆಂಟೆನ್ಸ್. ಒಂದು ಕ್ಲಾಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಏನಿರ್ತೈತಿಲ್ಲ ಅದ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ಆಸ್ ಅ ಸೆಂಟೆನ್ಸ್. ಅದು ಒಂದು ಸೆಂಟೆನ್ಸ್ ಆಗಿ ನಿಂದಿರ್ಬೋದು, ಅದಕ್ಕೆ ಯಾವುದು ಸಪೋರ್ಟಿಂಗ್ ಕ್ಲಾಸ್ ಬೇಕಾಗಿಲ್ಲ. ಅದಕ್ಕೆ ಏನಂತಾರು ಇಂಡಿಪೆಂಡೆಂಟ್ ಕ್ಲಾಸ್ ಅಂತಾರೆ. ಫಾರ್ ಎಕ್ಸಾಂಪಲ್, ಆಫ್ಟರ್ ಹಿ ಡೈಸ್ ಹಿ ವಿಲ್ ಬಿ ಫಾರ್ಗೊಟನ್. ಆಫ್ಟರ್ ಹಿ ಡೈಸ್ ಹಿ ವಿಲ್ ಬಿ ಫಾರ್ಗೊಟನ್. ಹಿ ವಿಲ್ ಬಿ ಫಾರ್ಗೊಟನ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಹಿ ವಿಲ್ ಬಿ
ಫಾರ್ಗೊಟನ್. ಇದನ್ನ ನಾವು ಸಿಂಗಲ್ ಆಗಿ ಹೇಳ್ಬೋದು, ಅದಕ್ಕೆ ಯಾವುದು ಇನ್ನೊಂದು ಸಪೋರ್ಟಿಂಗ್ ಕ್ಲಾಸ್ದ ಅವಶ್ಯಕತೆ ಇಲ್ಲ. ದ ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ದಟ್ ಈಸ್ ಯೂಸ್ವಲಿ ಎ ಸಪೋರ್ಟಿಂಗ್ ಪಾರ್ಟ್ ಆಫ್ ಸೆಂಟೆನ್ಸ್. ಇದಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಂದ್ರಾಕ್ ಬರುದಿಲ್ಲ, ಇದು ಸೆಂಟೆನ್ಸ್ಗೆ ಸಪೋರ್ಟ್ ಮಾಡ್ತಿರ್ತೈತಿ. ಈಗ ನೋಡ್ಲಾ, ಆಫ್ಟರ್ ಹಿ ಡೈಸ್ ಹಿ ವಿಲ್ ಬಿ ಫಾರ್ಗೊಟನ್. ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಇದು ಡಿಪೆಂಡೆಂಟ್ ಕ್ಲಾಸ್. ಆಫ್ಟರ್ ಹಿ ಡೈಸ್ ಇದನ್ನ ಸಿಂಗಲ್ ಆಗಿ ಹೇಳ್ಬೋದಲ್ಲ. ಆಫ್ಟರ್ ಹಿ ಡೈಸ್ ಅಂದ್ರೆ ಏನು, ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಅವಶ್ಯಕತೆ ಐತಿ, ಅದನ್ನ ಹೇಳ್ಬೇಕು ನಾವು. ಹಿ ವಿಲ್ ಬಿ ಫಾರ್ಗೊಟನ್ ಅದನ್ನ ಹೇಳ್ರೆ ಸೆಂಟೆನ್ಸ್ ಕರೆಕ್ಟ್. ಅಂದ್ರೆ ಇದು ಬ್ಯಾರೆದ್ರ ಮೇಲೆ ಡಿಪೆಂಡ್ ಆಗೈತಿ. ಅದು ಆ ವರ್ಡ್ ಹೇಳತ್ತದ ನೋಡ್ಲ, ಬ್ಯಾರೆದ್ರ ಮೇಲೆ ಡಿಪೆಂಡ್ ಆಗತ್ತದ. ಇದು ಇಂಡಿಪೆಂಡೆಂಟ್, ಇದು ಯಾವ್ದ್ರ ಮೇಗೂ ಡಿಪೆಂಡ್ ಇಲ್ಲ. ಇದನ್ನ ಹೇಳಿಲ್ಲ ಅಂದ್ರೂ ಇದನ್ನ ಹೇಳ್ಬೋದು ನಾವು, ಹಿ ವಿಲ್ ಬಿ ಫಾರ್ಗೊಟನ್ ಅಂತ ಹೇಳ್ಬೋದು. ಅದಕ್ಕೆ ಇದು ಇಂಡಿಪೆಂಡೆಂಟ್ ಕ್ಲಾಸ್, ಇದು ಡಿಪೆಂಡೆಂಟ್ ಕ್ಲಾಸ್. ಈ ಕ್ಲಾಸಸ್ ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮ್ಗೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಅದಕ್ಕೆ ಇದನ್ನ ಚೆನ್ನಾಗಿ ತಿಳ್ಕೊರಿ. ಇದನ್ನ ಇಂಡಿಪೆಂಡೆಂಟ್ ಆಗಿ ನಿಂದಿರ್ತೈತಿ, ಇದು ಬೇರೆದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಇದನ್ನ ಸಿಂಗಲ್ ಆಗಿ ಹೇಳಕ್ ಬರುದಿಲ್ಲ, ಇದನ್ನ ಸಿಂಗಲ್ ಆಗಿ ಹೇಳ್ಬೋದು. ಇಷ್ಟು ತಿಳಿತಲ್ಲ. ಈಗ ನಾ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ ಈಸ್ ಸಿಂಪಲ್ ಸೆಂಟೆನ್ಸ್, ಸೆಕೆಂಡ್ ಒನ್ ಈಸ್ ಕಂಪೌಂಡ್ ಸೆಂಟೆನ್ಸ್, ಥರ್ಡ್ ಒನ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ವಾಟ್ ಈಸ್ ಸಿಂಪಲ್ ಸೆಂಟೆನ್ಸ್? Simple sentence contains only one independent clause and expresses a complete thought. ಇವಾಗ ಒನ್ ಸಿಂಪಲ್ ಸೆಂಟೆನ್ಸ್ ಒಳಗ ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಇರ್ಬೇಕಂತ ಹೇಳ್ತಾರೆ. ಹಂಗಂದ್ರೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನ? ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ವರ್ಬ್ ಇರಬೇಕು, ಅದು ಅಲೋನ್ ಸ್ಟ್ಯಾಂಡ್ ಆಗ್ತಿರ್ಬೇಕು. ಒಂದು ಸಬ್ಜೆಕ್ಟ್ ಮತ್ತು ಒಂದು ವರ್ಬ್ ಇರ್ಬೇಕಂತ ಹೇಳಿನಿ. ಆ ವರ್ಬ್ ಹೆಂಗಿರ್ಬೇಕಂದ್ರೆ ಅಗ್ರೀಸ್ ವಿತ್ ಸಬ್ಜೆಕ್ಟ್, ಅಂದ್ರೆ ಅದು ಫೈನೈಟ್ ವರ್ಬ್ ಆಗಿರಬೇಕು. ಅದಕ್ಕೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರೀತಾರೆ. ಇನ್ನೊಂದ್ಸಲ ಹೇಳಿ ನೆನಪಿಟ್ಕೊರಿ. ಎಕ್ಸಾಂಪಲ್, ಐ ರೀಡ್ ಬುಕ್ಸ್. ಐ ಅನ್ನೋದ ಸಬ್ಜೆಕ್ಟ್, ರೀಡ್ ಅನ್ನೋದ ವರ್ಬ್, ಬುಕ್ಸ್ ಅನ್ನೋದ ಆಬ್ಜೆಕ್ಟ್. ಐ ಈಸ್ ಅ ಸಿಂಗುಲರ್ ಸಬ್ಜೆಕ್ಟ್, ರೀಡ್ ಅನ್ನೋದ ಸಿಂಗುಲರ್ ವರ್ಬ್ ಈಸ್ ಅಗ್ರಿಂಗ್ ವಿತ್ ಸಬ್ಜೆಕ್ಟ್. ಅದಕ್ಕೆ ಇದೊಂದ ಕ್ಲಾಸ್ ಆಗ್ತೈತಿ. ಇದು ಅಲೋನ್ ಆಗಿ ಸ್ಟ್ಯಾಂಡ್ ಆಗೋದ್ರಿಂದ ಇಂಡಿಪೆಂಡೆಂಟ್ ಕ್ಲಾಸ್ ಆಗ್ತೈತಿ. ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಇದ್ರೆ ಸಿಂಪಲ್ ಸೆಂಟೆನ್ಸ್. ಸೆಕೆಂಡ್ ಎಕ್ಸಾಂಪಲ್, ಮೇರಿ ಲೈಕ್ಸ್ ಟೀ. ಮೇರಿ ಇಸ್ ಅ ಸಬ್ಜೆಕ್ಟ್, ಲೈಕ್ಸ್ ಇಸ್ ಅ ವರ್ಬ್, ಟೀ ಇಸ್ ಅ ಆಬ್ಜೆಕ್ಟ್. ಮೇರಿ ಇಸ್ ಅ ಸಿಂಗುಲರ್ ಸಬ್ಜೆಕ್ಟ್, ಲೈಕ್ಸ್ ಇಸ್ ಅ ಸಿಂಗುಲರ್ ವರ್ಬ್. Singular verb is agreeing with singular subject. That's why this is a clause. ಇದು ಅಲೋನ್ ಆಗಿ ಸ್ಟ್ಯಾಂಡ್ ಆಗ್ತಿರೋದ್ರಿಂದ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಐತಿ. ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಇದ್ರೆ ಅದು ಸಿಂಪಲ್ ಸೆಂಟೆನ್ಸ್ ಕ ಎಕ್ಸಾಂಪಲ್. ಹಿ ಹ್ಯಾಸ್ ರಿಟನ್ ಅ ಲೆಟರ್ ಟು ಹೆಲ್ಪ್ ಹಿಸ್ ಸನ್. ಹಿ ಸಬ್ಜೆಕ್ಟ್, ಹ್ಯಾಸ್ ಅನ್ನೋದ ಹೆಲ್ಪಿಂಗ್ ವರ್ಬ್, ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ. ರಿಟನ್ ಮೇನ್ ವರ್ಬ್, ಅ ಲೆಟರ್ ಆಬ್ಜೆಕ್ಟ್, ಟು ಹೆಲ್ಪ್ ಹಿಸ್ ಸನ್. ಇದು ಎಲ್ಲ ಸೇರಿಸಿ ಕಾಂಪ್ಲಿಮೆಂಟ್ ಇದು. ಟು ಹೆಲ್ಪ್ ಅನ್ನೋದು ಆಕ್ಚುಲಿ ನಾನ್ ಫೈನೈಟ್ ವರ್ಬ್. ನಾನ್ ಫೈನೈಟ್ ವರ್ಬ್ ಒಳಗ ಇನ್ಫಿನಿಟಿವ್ ಇಸ್ ಅ ಟೈಪ್ ಆಫ್ ನಾನ್ ಫೈನೈಟ್ ವರ್ಬ್. ಆ ಇನ್ಫಿನಿಟಿವ್ ಒಳಗ ಟು ಹೆಲ್ಪ್ ಅನ್ನೋದು ಏನೈತ್ಲೆ ಪ್ರೆಸೆಂಟ್ ಇನ್ಫಿನಿಟಿವ್. ಇದು ಅಂದ್ರೆ ನಾ ಇದ್ರ ಬಗ್ಗೆ ವರ್ಬ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಈಗ ಜಸ್ಟ್ ಇದೊಂದು ನಾನ್ ಫೈನೈಟ್ ವರ್ಬ್ ಅನ್ನೋದಷ್ಟ ತಿಳ್ಕೊರಿ. ಟು ಹೆಲ್ಪ್ ಹಿಸ್ ಸನ್ ಅನ್ನೋದ ಈ ಸೆಂಟೆನ್ಸ್ಗೆ ಇದೊಂದು ಕಾಂಪ್ಲಿಮೆಂಟ್. ಇದ್ರಾಗ ಒಟ್ಟ ಒಂದ ಫೈನೈಟ್ ವರ್ಬ್ ಐತಿ. ಸೊ ಇದ ಸಿಂಪಲ್ ಸೆಂಟೆನ್ಸ್ ಕ ಎಕ್ಸಾಂಪಲ್. ಈಗ ಸೆಕೆಂಡ್ ಒನ್, ಕಂಪೌಂಡ್ ಸೆಂಟೆನ್ಸ್. ಕಂಪೌಂಡ್ ಸೆಂಟೆನ್ಸ್ ಹ್ಯಾಸ್ ಟೂ ಆರ್ ಮೋರ್ ದೆನ್ ಇಂಡಿಪೆಂಡೆಂಟ್ ಕ್ಲಾಸಸ್. ಇದ್ರಾಗ ನಾವು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರ, ಇನ್ ಆರ್ಡರ್ ಟು ಮೇಕ್ ಅ ಕಂಪೌಂಡ್ ಸೆಂಟೆನ್ಸ್ ವಿ ನೀಡ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಯಾವ್ಯಾವ ಅಂದ್ರ, fan, boys. This is a short form of coordinating conjunctions. Fan ಅಂದ್ರೆ for. ಇಲ್ಲೇ ಬರಲ್ಲ. Fan for, a and, n nor, b but, o or, y yet, yes so. These are coordinating conjunctions. With the help of these coordinating conjunctions we form compound sentences and including two or more than independent clauses. Compound sentence ಏನ
2 ಇಂಡಿಪೆಂಡೆಂಟ್ ಕ್ಲಾಸಸ್ ಇರಬೇಕು. ಅದನ್ನ ಎರಡು ಜಾಯಿನ್ ಮಾಡಕ ಅದರ ನಡು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಇರಬೇಕು. ಆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಇವ. ಎಕ್ಸಾಂಪಲ್, I wanted to go for a walk but it started to rain. I wanted. I is a subject. Wanted is a verb. To go. This is a present infinitive. Present infinitive. This is a type of non-finite verb. ಇಲ್ಲಿ ನಾನ್ ಫೈನೈಟ್ ವರ್ಬ್ ಇದೆ. ಐ ವಾಂಟೆಡ್ ಅನ್ನೋದು ಮೇನ್ ವರ್ಬ್. ಫಾರ್ ಅ ವಾಕ್, ಐ ವಾಂಟೆಡ್ ಟು ಗೋ ಫಾರ್ ಅ ವಾಕ್ ಬಟ್ ಇಟ್ ಸ್ಟಾರ್ಟೆಡ್ ಟು ರೇನ್. ಇಲ್ಲಿ ಮತ್ತೆ ಸಬ್ಜೆಕ್ಟ್ ಐತಿ. ಸ್ಟಾರ್ಟೆಡ್ ಅನ್ನೋದ ವರ್ಬ್, ಟು ರೇನ್ ಅನ್ನೋದ ಮತ್ತೆ ಇಲ್ಲಿ ನಾನ್ ಫೈನೈಟ್ ವರ್ಬ್. ಸಬ್ಜೆಕ್ಟ್ ವರ್ಬ್ ಐತಿ. ಇದೊಂದು ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್. ಇದ ನಾನ್ ಫೈನೈಟ್ ವರ್ಬ್ ಐತಿ ಬಿಡ್. ಸಬ್ಜೆಕ್ಟ್ ವರ್ಬ್ ಐತಿ, ಇಂಡಿಪೆಂಡೆಂಟ್ ಕ್ಲಾಸ್. 2 ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದು ಅದರ ನಡು ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಇದ್ರ ಅದು ಕಂಪೌಂಡ್ ಸೆಂಟೆನ್ಸ್ ಎಕ್ಸಾಂಪಲ್. ಇದು ಗೊತ್ತಾಗ್ಲ. ಟು ಗೋ ಅನ್ನೋದ ನಾನ್ ಫೈನೈಟ್ ವರ್ಬ್. ಅದ್ರೊಳಗೆ ಇನ್ಫಿನಿಟಿವ್ದಾಗಿದ್ದು ಪ್ರೆಸೆಂಟ್ ಇನ್ಫಿನಿಟಿವ್. ಇದು ವರ್ಬ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಇದು ಪೂರಾ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮ್ಗೆ. ಟು ರೇನ್ ಅನ್ನೋದನ್ನು ನಾನ್ ಫೈನೈಟ್ ವರ್ಬ್. They studied hard, so they passed the exam. They studied. They is a subject. Studied is a verb. Hard. This is hard. ಅದು ಕೆಲಸ. ಸ್ಟಡಿಡ್ ಹೆಂಗ, ಅದು ಕೆಲಸ ಹೆಂಗೈತಿ. They studied hard ಅಂದ್ರೆ ಇದು adverb ಇದು. Studied hard. ಅವ್ರ ಕೆಲಸ ಹೆಂಗ್ ಮಾಡ್ಯಾರ, hard. So they passed the exam. So they passed the exam. They is a subject. Passed is a verb. So ಅನ್ನೋದ coordinating conjunction. Subject verb ಐತಿ, ಇಲ್ಲಿ subject verb ಐತಿ. 2 independent clauses ಅದಾವು. So is a coordinating conjunction. 2 independent clauses, ಒಂದು in coordinating conjunction ದಿಂದ ಜಾಯಿನ್ ಆಗಿದ್ರ ಅದು ಕಂಪೌಂಡ್ ಸೆಂಟೆನ್ಸ್ ಕ ಎಕ್ಸಾಂಪಲ್. She went to the market, bought some books. She is a subject. Went is a verb. To the market is a verb. Bought some books. ಇಲ್ಲಿ ಹಿಡನ್ ಸಬ್ಜೆಕ್ಟ್ ಐತಿ. She went to the market. Bought some books ಅಂದ್ರೆ she went to the market and she bought some books ಅಂದಂಗ ಅದರ ಅರ್ಥ. ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಬದಲ ಸೆಮಿ ಕಾಲನ್ ಇದ್ರ ಅದನ್ನು ಕಂಪೌಂಡ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಆಗ್ತೈತಿ. ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಬಟ್ ಶಿ ಅನ್ನೋದ ಹಿಡನ್ ಸಬ್ಜೆಕ್ಟ್ ಐತಿ. She went to the market and she bought some books. ಇದ್ರ ಮೀನಿಂಗ್ ಈ ಸೆಮಿ ಕಾಲನ್ ಅಂದ್ರೆ ಆ್ಯಂಡ್ ಅಂತ ಹೇಳಿ ಅಂಡರ್ಸ್ಟುಡ್ ಅದು. She went to the market and she bought some books. ಇಲ್ಲಿ ಶಿ ಅನ್ನೋ ಸಬ್ಜೆಕ್ಟ್ ಐತಿ. ಶಿ ಅನ್ನೋ ಸಬ್ಜೆಕ್ಟ್ ಇಲ್ಲಿ ಬರ್ದಿರಂಗಿಲ್ಲ ಕರೆ ಅದು ಅಂಡರ್ಸ್ಟುಡ್ ಅದು. She went to the market, she bought some books. ಇಲ್ಲಿ ಸೆಮಿ ಕಾಲನ್ ಇದ್ರೂ ಅದ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಇದ್ದಂಗ. ಅದಕ್ಕೆ ಇದು ಕಂಪೌಂಡ್ ಸೆಂಟೆನ್ಸ್. 2 ಇಂಡಿಪೆಂಡೆಂಟ್ ಕ್ಲಾಸಸ್ ಅದಾವು, 1 the coordinating conjunction ಐತಿ. So this is the example for compound sentence. Complex sentences ಅಂದ್ರೆ sentences are formed by using subordinating conjunctions. ಇದ್ರೊಳಗ subordinating conjunctions ಯೂಸ್ ಮಾಡ್ಕೊಂಡ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ನಾವು ಫಾರ್ಮ್ ಮಾಡ್ಬೋದು. ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಹ್ಯಾವ್ ಓನ್ಲಿ 1 ಇಂಡಿಪೆಂಡೆಂಟ್ ಕ್ಲಾಸ್ ಅಂಡ್ ಅಟ್ ಲೀಸ್ಟ್ 1 ಡಿಪೆಂಡೆಂಟ್ ಕ್ಲಾಸ್. ಒಂದಕ್ಕಿಂತ ಜಾಸ್ತಿ ಡಿಪೆಂಡೆಂಟ್ ಕ್ಲಾಸ್ನು ಇರಬಹುದು, ಆದರೆ ಅಟ್ಲೀಸ್ಟ್ 1 ಡಿಪೆಂಡೆಂಟ್ ಕ್ಲಾಸ್ ಇರಬೇಕು. ಓನ್ಲಿ 1 ಇಂಡಿಪೆಂಡೆಂಟ್ ಕ್ಲಾಸ್ ಇರಬೇಕು. ಎಕ್ಸಾಂಪಲ್, ಐ ಲೈಕ್ ಟು ಈಟ್ ಚಾಕ್ಲೇಟ್ ಬಿಫೋರ್ ಐ ಸಿಟ್ ಡೌನ್. ಐ ಅನ್ನೋ ಸಬ್ಜೆಕ್ಟ್, ಲೈಕ್ ಅನ್ನೋದು ವರ್ಬ್, ಟು ಈಟ್ ಅನ್ನೋದ ಇಲ್ಲಿ ಇದು ಆ್ಯಕ್ಚುಲಿ ಕಾಂಪ್ಲಿಮೆಂಟ್ ಆಗಿ ವರ್ಕ್ ಆಗತೈತಿ. ಹೇಳಿ ಪ್ರೆಸೆಂಟ್ ಇನ್ಫಿನಿಟಿವ್ ಐತಿ. ಈಟ್ ಚಾಕ್ಲೇಟ್. ಬಿಫೋರ್ ಐ ಸಿಟ್ ಡೌನ್. ಬಿಫೋರ್ ಅನ್ನೋದು ಇಲ್ಲೇನ ಸಬಾರ್ಡಿನೇಟಿಂಗ್ ಕಂಜಕ್ಷನ್. ಐ ಸಿಟ್ ಡೌನ್. ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಇರುವುದರಿಂದ ಈಗ ನಾವು ಇದ ಡಿಪೆಂಡೆಂಟ್ ಕ್ಲಾಸ್ ಆಗ್ತೈತಿ. ಎದಕ್ಕಂದ್ರೆ ಬಿಫೋರ್ ಐ ಸಿಟ್ ಡೌನ್ ಅಂತ ಹೇಳಿ ಸಿಂಗಲ್ ಆಗಿ ಹೇಳ್ಬೋದನ್? ಇಲ್ಲ, ಅದಕ್ಕೊಂದು ಸಪೋರ್ಟಿಂಗ್ ಇಂಡಿಪೆಂಡೆಂಟ್ ಕ್ಲಾಸ್ ಬೇಕಾಗ್ತೈತಿ. ಅದಕ್ಕೆ ಇದ ಡಿಪೆಂಡೆಂಟ್ ಕ್ಲಾಸ್ ಐತಿ, ಇದ ಇಂಡಿಪೆಂಡೆಂಟ್ ಕ್ಲಾಸ್ ಐತಿ. ಅಟ್ಲೀಸ್ಟ್ 1 ಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಓನ್ಲಿ 1 ಇಂಡಿಪೆಂಡೆಂಟ್ ಕ್ಲಾಸ್ ಇದ್ರೆ
ಅದ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗೆ ಎಕ್ಸಾಂಪಲ್ ಆಗ್ತಾವು. ಆಲ್ದೋ ಇಟ್ ವಾಸ್ ರೈನಿಂಗ್ ಐ ಸ್ಟಿಲ್ ವೆಂಟ್ ಫಾರ್ ಅ ವಾಕ್. ಆಲ್ದೋ ಅನ್ನೋದ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಇಟ್ ವಾಸ್ ರೈನಿಂಗ್ ಇಟ್ ಅನ್ನೋ ಸಬ್ಜೆಕ್ಟ್, ವಾಸ್ ಅನ್ನೋದ ವರ್ಬ, ರೈನಿಂಗ್ ಅನ್ನೋದಿಲ್ಲಿ ನೌನ್ ಆಗಿ ಆಕ್ಟ್ ಆಗತೈತಿ. ಐ ಸ್ಟಿಲ್ ವೆಂಟ್ ಫಾರ್ ವಾಕ್, ಐ ಸ್ಟಿಲ್ ವೆಂಟ್ ಫಾರ್ ವಾಕ್, ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ವೆಂಟ್ ಅನ್ನೋದು ವರ್ಬ, ಫಾರ್ ವಾಕ್ ಅನ್ನೋದ ಕಾಂಪ್ಲಿಮೆಂಟ್. ಐ ಸ್ಟಿಲ್ ವೆಂಟ್ ಫಾರ್ ಅ ವಾಕ್ ಆಲ್ದೋ ಇಟ್ ವಾಸ್ ರೈನಿಂಗ್. ಆಲ್ದೋ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಇದು ಡಿಪೆಂಡೆಂಟ್ ಕ್ಲಾಸ್ ಆಗ್ತೈತಿ. ಇದು ಸಿಂಗಲ್ ಲೈನ್ ಸ್ಟ್ಯಾಂಡ್ ಸಿಂಗಲ್ ಲೈನ್ ಇರಕ್ಕಾಗಲ್ಲ. ಇದು ಆಲ್ದೋ ಇಟ್ ವಾಸ್ ರೈನಿಂಗ್ ಅಂದ್ರೆ ಮುಂದೊಂದು ಸೆಂಟೆನ್ಸ್ ಬೇಕು ಅದಕ್ಕೆ. ಐ ಸ್ಟಿಲ್ ವೆಂಟ್ ಫಾರ್ ಅ ವಾಕ್ ಅದನ್ನ ಸಿಂಗಲ್ ಲೈನ್ ಹೇಳ್ಬೋದು, ಅದ ಇಂಡಿಪೆಂಡೆಂಟ್ ಕ್ಲಾಸ್ ಐತಿ. ಆಲ್ದೋ ಇಟ್ ವಾಸ್ ರೈನಿಂಗ್ ಅನ್ನೋದ ಡಿಪೆಂಡೆಂಟ್ ಕ್ಲಾಸ್ ಐತಿ. ಓನ್ಲಿ ಒನ್ ಇಂಡಿಪೆಂಡೆಂಟ್ ಕ್ಲಾಸ್, ಅಟ್ಲೀಸ್ಟ್ ಒನ್ ಡಿಪೆಂಡೆಂಟ್ ಕ್ಲಾಸ್ ಇದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಎಕ್ಸಾಂಪಲ್. ಶಿ ಡಿಡ್ ನಾಟ್ come because she was feeling sick. She did not come another, she did not come another independent clause, because another subordinating clause. She was feeling sick, because she was feeling sick another dependent clause, because she was feeling sick. ಅಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ತಗೊಂಡು ಸೆಂಟೆನ್ಸ್ ಇರೋದ್ರಿಂದ ಅದು ಸಿಂಗಲ್ ಆಗಿ ಹೇಳೋಕೆ ಆಗುದಿಲ್ಲ. ಅದಕ್ಕೆ ಡಿಪೆಂಡೆಂಟ್ ಕ್ಲಾಸ್, ಇದೆ ಇಂಡಿಪೆಂಡೆಂಟ್ ಕ್ಲಾಸ್. ಐ ಫಿನಿಶ್ಡ್ ಮೈ ಹೋಮ್ವರ್ಕ್ ಆಫ್ಟರ್ ಐ ಹ್ಯಾಡ್ ಡಿನ್ನರ್. ಐ ಫಿನಿಶ್ಡ್ ಮೈ ಹೋಮ್ವರ್ಕ್, ದಿಸ್ ಈಸ್ ಇಂಡಿಪೆಂಡೆಂಟ್ ಕ್ಲಾಸ್. ಆಫ್ಟರ್ ಐ ಹ್ಯಾಡ್ ಡಿನ್ನರ್ ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್. ಆಫ್ಟರ್ ಐ ಹ್ಯಾಡ್ ಡಿನ್ನರ್ ಸಿಂಗಲ್ ಆಗಿ ಹೇಳಕ್ ಬರಲ್ಲ, ಅದಕ್ಕೆ ಇದೆ ಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ನೋಡ್ರಿ, ನಾವು ಸ್ಟಾರ್ಟಿಂಗ್ ಅನ್ನ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ತಗೊಂಡ ಸೆಂಟೆನ್ಸ್ ಬರೆಯಾತಿದೀವಿ ಅಂದ್ರೆ ಅದಾದ ರೂಪಲೆ ಕಾಮಾ ಕೊಡ್ಬೇಕು. ಐ ಸ್ಟಿಲ್ ವೆಂಟ್ ಫಾರ್ ಅ ವಾಕ್, ಐ ಸ್ಟಿಲ್ ವೆಂಟ್ ಫಾರ್ ಅ ವಾಕ್, ಆಮೇಲೆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಟಿಂಗ್ ನಾವು ಸಬಾರ್ಡಿನೇಟಿಂಗ್ ಕ್ಲಾಸ್ ತೊಗೊಂಡಿರಲಿಲ್ಲ, ಸ್ಟಾರ್ಟಿಂಗ್ ಇಂಡಿಪೆಂಡೆಂಟ್ ಕ್ಲಾಸ್ ತೊಗೊಂಡ ಆಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬರೆಯಾತಿದ್ವಿ ಅಂದ್ರೆ ಅಲ್ಲೇನು ಕಾಮಾ ಕೊಡೋ ನೀಡಿಲ್ಲ. ಸ್ಟಾರ್ಟಿಂಗಿನ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ತೊಗೊಂಡ ಡಿಪೆಂಡೆಂಟ್ ಕ್ಲಾಸ್ ಬರೆಯಾತಿದ್ವಿ ಅಂದ್ರೆ ಅದಾಗ ನಾವು ಕಾಮಾ ಕೊಡಬೇಕು. ಇಷ್ಟ ಸೆಂಟೆನ್ಸಸ್ ಬಗ್ಗೆ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪೂರ್ತಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.